ಓಂಕಾರೇಶ್ವರ ಟೆಂಪಲ್ಗಿಂತ ಉಜ್ಜಯಿನಿ ಟೆಂಪಲಲ್ಲಿ ಸಿಸ್ಟಮ್ ಚೆನ್ನಾಗಿದೆ, ಲೈನ್ ಸಿಸ್ಟಮ್ ತುಂಬ ಚೆನ್ನಾಗಿದೆ, ಬೇಗ ದರ್ಶನ ಆಗುತ್ತೆ ನಿಮಗೆ. ನೋಡಿ ಹಿಂದೆಗಡೆ ಕಾಣ್ತಾ ಇದೆಯಲ್ಲ ಉಜ್ಜಯಿನಿ ಟೆಂಪಲ್. ಓಂ ಶ್ರೀ ಮಹಾಕಾಳಾಯ ನಮಃ. ಮಧ್ಯಪ್ರದೇಶದ ಉಜ್ಜಯಿನದಲ್ಲಿರುವ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗವು ಹಿಂದೂ ಧರ್ಮದ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದಾಗಿದೆ. ಇದು ಶಿವನ ಅತ್ಯಂತ ಭಯಾನಕ ಮತ್ತು ರಕ್ಷಕ ರೂಪವಾದ ಮಹಾಕಾಳನಾಗಿ ಪೂಜಿಸಲ್ಪಡುತ್ತದೆ ಅಂತ ಹೇಳ್ತಾರೆ. ಇಲ್ಲಿ ಶಿವನು ಕಾಲವನ್ನೇ ನಿಯಂತ್ರಿಸುವ ದೇವನಾಗಿ ವಿರಾಜಿಸುತ್ತಾನಂತೆ. ಈ ಉಜ್ಜಯಿನಿ ಜ್ಯೋತಿರ್ಲಿಂಗ ಕ್ಷೇತ್ರಕ್ಕೆ ಅಪಾರ ವಿಶೇಷತೆಗಳಿವೆ. ಹಿಂದೂಗಳಿಗೆ ಮೋಕ್ಷವನ್ನು ಪ್ರಸಾದಿಸುವ ಸಪ್ತಮೋಕ್ಷ ಕ್ಷೇತ್ರಗಳಲ್ಲಿ ಉಜ್ಜಯಿನಿ ಕೂಡ ಒಂದಾಗಿದೆಯಂತೆ. ಅದೇ ರೀತಿ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದಾದ ಮಹಾಕಾಳಿ ಶಕ್ತಿಪೀಠವು ಉಜ್ಜಯಿನಿ ಕ್ಷೇತ್ರದಲ್ಲಿದೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನು ಕೂಡ ಈ ಉಜ್ಜಯಿನಿ ಕ್ಷೇತ್ರದಲ್ಲಿ ವಿದ್ಯಾಭ್ಯಾಸ ಮಾಡಿದ ಸಾಂದೀಪನ ಮಹರ್ಷಿಯ ಆಶ್ರಮ ಕೂಡ ಉಜ್ಜಯಿನಿಯಲ್ಲೇ ಇದೆಯಂತೆ. ಗ್ರಹಗಳಲ್ಲಿ ಯೋಧನಾಗಿ ಪರಿಗಣಿಸಲ್ಪಡುವ ಅಂಗಾರಕ ಗ್ರಹ ಜನ್ಮ ಪಡೆದ ಸ್ಥಳವಾದ ಮಂಗಳನಾಥ ದೇವಸ್ಥಾನ ಕೂಡ ಈ ಉಜ್ಜಯಿನಿ ಕ್ಷೇತ್ರದಲ್ಲಿದೆ. ಇನ್ನು ಪ್ರತಿ 12 ವರ್ಷಗಳಿಗೆ ಕುಂಭಮೇಳ ನಡೆಯುವ 4 ಪವಿತ್ರ ಕ್ಷೇತ್ರಗಳಲ್ಲಿ, ಅಂದರೆ ಭಾರತದ 4 ಪವಿತ್ರ ಕ್ಷೇತ್ರಗಳಲ್ಲಿ ಉಜ್ಜಯಿನಿ ಎಂಬುದು ಕೂಡ ಒಂದಾಗಿದೆ. ಸೊ ಈ ರೀತಿ ಶಿವ, ಶಕ್ತಿ, ಗ್ರಹಗಳು, ಮೋಕ್ಷ, ಮಹಾಯಾಗಗಳು ಎಲ್ಲವೂ ಒಂದೇ ಕ್ಷೇತ್ರಗಳಲ್ಲಿ ದರ್ಶನ ನೀಡುವ ಅತ್ಯಂತ ಪವಿತ್ರ ಮತ್ತು ಮಹಿಮೆಯಿಂದ ಕೂಡಿದ ಕ್ಷೇತ್ರವೇ ಉಜ್ಜಯಿನಿ. ಕೇಳಿದ್ರಲ್ಲ ಎಷ್ಟು ಪವರ್ಫುಲ್ ಕ್ಷೇತ್ರ ಉಜ್ಜಯಿನಿ ಅಂದ್ಬಿಟ್ಟು. ಸೊ ಈ ಉಜ್ಜಯಿನಿ ಕ್ಷೇತ್ರದಲ್ಲಿ ನಾನು ದರ್ಶನ ಮಾಡ್ಕೊಂಡಿದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಸೊ ನಾನು ಉಜ್ಜಯಿನಿ ಕ್ಷೇತ್ರಕ್ಕೆ ಬಂದಿದ್ದು ಓಂಕಾರೇಶ್ವರ ಕ್ಷೇತ್ರದಿಂದ. ಸೊ ಓಂಕಾರೇಶ್ವರ ಕ್ಷೇತ್ರದ ಬಗ್ಗೆ ಕೂಡ ನಾನು ಆಲ್ರೆಡಿ ವಿಡಿಯೋ ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಈ ಓಂಕಾರೇಶ್ವರ ಜ್ಯೋತಿರ್ಲಿಂಗ ಮತ್ತು ಈ ಉಜ್ಜಯಿನಿ ಜ್ಯೋತಿರ್ಲಿಂಗ ಎರಡು ಮಧ್ಯಪ್ರದೇಶದಲ್ಲೇ ಇದೆ. ಸೊ ಇದು ಇಂದೋರ್ಗೆ ಹತ್ತಿರ ಇದೆ. ಸೊ ನೀವು ಬೆಂಗಳೂರಿಂದ ಬರುವಾಗ ನೀವು ಡೈರೆಕ್ಟಾಗಿ ಟ್ರೈನ್ ಕೂಡ ಇದೆ ಉಜ್ಜಯಿನಿಗೆ ನಮಗೆ ಬೆಂಗಳೂರಿಂದ. ಸೊ ನೀವು ಇಲ್ಲ ನಾನು ಫ್ಲೈಟಲ್ಲಿ ಬರ್ತೀನಿ ಅನ್ನೋದಾದರೆ ನೀವು ಇಂದೋರಿಗೆ ಬಂದು ಇಂದೋರಿಂದ ಉಜ್ಜಯಿನಿಗೆ ಬರ್ಬೋದು. ಇಂದೋರಿಂದ ನಿಮಗೆ ಉಜ್ಜಯಿನಿ ಬಂದ್ಬಿಟ್ಟು 40ರಿಂದ 50 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಅಷ್ಟೇ ಇರುತ್ತೆ ನಿಮಗೆ. ನಾನು ಇಲ್ಲಿ ಸ್ಟೇ ಮಾಡಿರಲಿಲ್ಲ, ನಾನು ಬಂದು ದರ್ಶನ ಮಾಡಿಕೊಂಡು ಇಲ್ಲಿಂದ ಹಾಗೆ ನಾನು ಭೋಪಾಲ್ ಹೋಗಬೇಕಿತ್ತು. ಸೊ ನಾನು ಡೈರೆಕ್ಟಾಗಿ ಭೋಪಾಲ್ ಹೋದೆ. ಸೊ ಇದರಿಂದಾಗಿ ನಾನು ಹೋಟೆಲಲ್ಲಿ ಎಲ್ಲೂ ಸ್ಟೇ ಮಾಡಿಲ್ಲ. ಸೊ ಇನ್ನು ಬನ್ನಿ ನಾವು ದರ್ಶನದ ಬಗ್ಗೆ ಮಾತಾಡ್ತಾ ಹೋಗೋಣ. ದರ್ಶನ ಮಾಡೋಕ್ಕಿಂತ ಮುಂಚೆ ನೀವು ದರ್ಶನಕ್ಕೆ ಅಂತ ಎಂಟ್ರ್ ಆದಾಗ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ಈ ಮಹಾಕಾಲ್ ಲೋಕ್ ಕಾಣುತ್ತೆ. ಸೊ ನಾನು ದರ್ಶನದ ಬಗ್ಗೆ ನಿಮಗೆ ಡೀಟೇಲ್ಸ್ ಹೇಳೋಕ್ಕೆ ಮುಂಚೆ ಈ ಮಹಾಕಾಲ್ ಲೋಕ್ ಬಗ್ಗೆ ಹೇಳ್ತೀನಿ. ಈ ಮಹಾಕಾಲ್ ಲೋಕ್ ಅನ್ನೋದು 2022 ಅಕ್ಟೋಬರಲ್ಲಿ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರು ಇನಾಗ್ರೇಟ್ ಮಾಡ್ತಾರೆ ಇದನ್ನು. ಸೊ ಅಲ್ಲಿಂದ ನಿಮಗೆ ಪಬ್ಲಿಕ್ಕಿಗೆ ಅವೈಲೇಬಲ್ ಇರುತ್ತೆ ನೋಡೋದಕ್ಕೆ. ಈ ಮಹಾಕಾಲ್ ಲೋಕ್ ಅನ್ನೋದು ಹತ್ತಿರ 1.5 ಕಿಲೋಮೀಟರ್ಸ್ ಇದೆ. ಅಂದರೆ 1.5 ಕಿಲೋಮೀಟರ್ಸ್ ನಡ್ಕೊಂಡೋದ್ರೆ ನಿಮಗೆ ಇಲ್ಲಿ ವಿಧವಾದ ಮೂರ್ತಿಗಳನ್ನ, ಶಿವನ ಬೇರೆ ಬೇರೆ ಅವತಾರಗಳನ್ನ ಎಲ್ಲ ಇಟ್ಟಿದ್ದಾರೆ. ಸೊ ತುಂಬ ಚೆನ್ನಾಗಿರುತ್ತೆ ಇದು. ಸೊ ಇಲ್ಲಿ ನಿಮಗೆ ವಯಸ್ಸಾದವರು ನಡೆಯೋಕ್ಕಾಗದೇ ಇರೋರಿಗೆ ಇಲ್ಲಿ ನಿಮಗೆ ಕಾರ್ಟ್ ಸೌಲಭ್ಯ ಕೂಡ ಇರುತ್ತೆ. ಅಂದರೆ ಅಲ್ಲಿ ಕಾರ್ಟಲ್ಲಿ ಕೂಡ ಕರ್ಕೊಂಡೋಗಿ ಬಿಡ್ತಾರೆ, ಆ ಎಂಡಿಗೆ ಆ ಥರ ಬಿಡ್ತಾರೆ. ಸೊ ನೋಡಿ ಎಲ್ಲ ಬಗೆಯ ಎಲ್ಲ ಮೂರ್ತಿಗಳನ್ನೂ ಇಟ್ಟಿದ್ದಾರೆ ಇಲ್ಲಿ. ನೀವು ವಿಡಿಯೋದಲ್ಲಿ ಈ ಮಹಾಕಾಲ್ ಲೋಕ್ನ ನೋಡ್ತಾ ಇರಿ. ಸೊ ಅದು ನಾನು ಹಿಂದ್ಗಡೆ ನಿಮಗೆ ಈ ದರ್ಶನದ ಬಗ್ಗೆ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಸೊ ಉಜ್ಜಯಿನಿಯಲ್ಲಿ ನಿಮಗೆ ಉಜ್ಜಯಿನಿ ಅಂದ ತಕ್ಷಣ ನಿಮಗೆ ಫಸ್ಟು ಫೇಮಸ್ ಇಲ್ಲ ಏನಂದರೆ ಇಲ್ಲಿ ಭಸ್ಮಾರತಿ. ಶಿವಂಗೆ ಇಲ್ಲಿ ಭಸ್ಮಾರತಿ ಮಾಡ್ತಾರೆ. ಪ್ರತಿದಿನ ಬೆಳಿಗ್ಗೆ 4 ಗಂಟೆಗೆ ಶಿವನಿಗೆ ಭಸ್ಮಾರತಿ ನಡೆಯುತ್ತೆ. ಈ ಭಸ್ಮಾರತಿಗೆ ನಾವು ನೋಡಬೇಕು ಅಂತ ಹೇಳಿದ್ರೆ ನಾವು ಒಂದು 3-4 ತಿಂಗಳು ಮುಂಚೆನೇ ಇದು ಟಿಕೆಟ್ ಬುಕ್ ಮಾಡ್ಕೊಬೇಕಾಗುತ್ತೆ. ಅಷ್ಟೊಂದು ಬಿಸಿ ಇರುತ್ತೆ, ಸಿಗೋದಿಲ್ಲ ನಿಮಗೆ. ಆನ್ಲೈನಲ್ಲೇ ಬುಕ್ ಮಾಡ್ಕೋಬೇಕು. ಬಟ್ ನಾನು ಕೇಳ್ದಂಗೆ ಆನ್ಲೈನಲ್ಲಿ ನಿಮಗೆ ಟಿಕೆಟ್ ಯಾವಾಗಲೂ ಸಿಗೋದಿಲ್ಲ. ಆಫ್ಲೈನಲ್ಲಿ ಅಂದರೆ ಅಲ್ಲಿ ಹೋಗಿ ಕೌಂಟರ್ ಹತ್ರ ಬುಕ್ ಮಾಡ್ಕೋಬೇಕು ಅಂತಾರೆ. ಅದಕ್ಕೆ ತುಂಬ ದೊಡ್ಡ ಪ್ರೋಸೆಸ್ ಇದೆ. ಮುಂಚಿನ ದಿವಸನೇ ನಾವು ಬೆಳಿಗ್ಗೆನೇ ಅರ್ಲಿ ಮಾರ್ನಿಂಗ್ ಲೈನಲ್ಲಿ ನಿಂತ್ಕೊಂಡು ಅಪ್ಲಿಕೇಶನ್ ಬರೆದು ಹಾಕಬೇಕಂತೆ. ಅವಾಗ ಆಮೇಲೆ ಕನ್ಫರ್ಮ್ ಮಾಡ್ತಾರೆ ಅಂತ ಹೇಳ್ತಾರೆ. ಪ್ರತಿದಿನ 500 ಜನಕ್ಕೆ ಮಾತ್ರ ಅವಕಾಶ ಇರುತ್ತೆ ಭಸ್ಮಾರತಿ ನೋಡೋದಕ್ಕೆ. ಸೊ ನೀವೇನಾದರೂ ಭಸ್ಮಾರತಿ ನೋಡಬೇಕು ಅಂದ್ಕೊಂಡಿದ್ರೆ ಇದನ್ನು ಮುಂಚೆನೇ ಪ್ಲ್ಯಾನ್ ಮಾಡ್ಕೊಳ್ಳಿ. ಆನ್ಲೈನಲ್ಲಿ ಬುಕ್ ಮಾಡ್ಕೊಳೋದು, ಇಲ್ಲ ಅಲ್ಲಿ ಏನಾದರೂ ಹೋಗಿ ಟಿಕೆಟ್ ತೊಗೊಳೋ ಥರ ಪ್ಲ್ಯಾನ್ ಮಾಡ್ಕೊಳ್ಳಿ. ಸೊ ಅದಾದಮೇಲೆ ನಿಮಗೆ ನಾರ್ಮಲ್ ದರ್ಶನಕ್ಕೆ ಅವಕಾಶ ಇರುತ್ತೆ. ನಿಮಗೆ ಬೆಳಿಗ್ಗೆಯಿಂದ ನೈಟ್ವರೆಗೂ ದರ್ಶನಕ್ಕೆ ಅವಕಾಶ ಇರುತ್ತೆ. ಸೊ ಅದು ನೀವು ನಾರ್ಮಲ್ ದರ್ಶನ ಮಾಡ್ಬೋದು, VIP ದರ್ಶನ ಕೂಡ ಮಾಡ್ಬೋದು. ಬಟ್ ನನ್ನ ಸಜೆಷನ್ ಏನಂದರೆ ಇಲ್ಲಿ ಸಿಸ್ಟಮ್ ಹೆಂಗೆ ಅರೇಂಜ್ ಮಾಡಿದ್ದಾರೆ ಅಂದರೆ ದರ್ಶನಕ್ಕೆ
ಎಷ್ಟೇ ಜನ ಬಂದರೂ ಕೂಡ ನಿಮಗೆ ತುಂಬ ಹೊತ್ತು ನಿಲ್ಬೇಕಾದ್ರೆ ಅವಶ್ಯಕತೆ ಆಗಿರೋದಿಲ್ಲ. ಸೊ ನನ್ನ ಸಜೆಷನ್ ಏನಂದರೆ ನೀವು VIP ಟಿಕೆಟ್ ತೊಗೊಳ್ಬೇಡಿ, ನಾರ್ಮಲ್ ದರ್ಶನ ನಿಮ್ಗೆ ಆಗೋಗುತ್ತೆ. ಮ್ಯಾಕ್ಸ್ ಟು ಮ್ಯಾಕ್ಸ್ 1 ಅವರ್ಗೆ ಒಳಗಡೆ ನಿಮಗೆ ಎಷ್ಟೇ ಜನ ಬಂದರೂ ನಿಮಗೆ ದರ್ಶನ ಆಗೋಗುತ್ತೆ. ನಾನು ಹೋಗಿದ್ದಂಥ ಲಾಂಗ್ ವೀಕೆಂಡಲ್ಲೇ ನನಗೆ 1/4 ಅವರ್ 20 ನಿಮಿಷದೊಳಗಡೆ ದರ್ಶನ ಆಗೋಯಿತು. ಅದೇ ಎಷ್ಟು ಸೊ ಇನ್ನು VIP ಟಿಕೆಟ್ ಕಾಸ್ಟ್ ಹೇಳುವಾಗಂದರೆ 250 ರೂಪಾಯಿ ತೊಗೊಳ್ತಾರೆ VIP ಟಿಕೆಟ್ ಪರ್ ಪರ್ಸನ್ನು. ಅದೇ ಬಸ್ ಮಾರತಿಗೆ ನಿಮಗೆ 100 ರೂಪೀಸ್ ತೊಗೊಳ್ತಾರೆ. ಆಮೇಲೆ ಸ್ಟ್ರಿಕ್ಟಾಗಿ ಮೊಬೈಲ್ನ ನಿಮಗೆ ಒಳಗಡೆ ಅಲೋ ಮಾಡೋದಿಲ್ಲ, ಮೊಬೈಲ್ನ ಮತ್ತು ಯಾವುದೇ ರೀತಿ ಕ್ಯಾಮರಾಸ್ನ ಅಲೋ ಮಾಡೋದಿಲ್ಲ. ಆ ಮೊಬೈಲ್ಸ್ ಇದೆಯಲ್ವ ಚೆಕ್ ಮಾಡೋದಕ್ಕೆ ನಿಮಗೆ ಹೊರಗಡೆ ಒಂದು ಸೆಕ್ಯೂರಿಟಿ ಇರುತ್ತೆ. ಸೊ ಸೆಕ್ಯೂರಿಟಿ ಚೆಕ್ ಮಾಡ್ತಾರೆ. ಆದರೂ ಸರಿ ತುಂಬ ಜನ ಮೊಬೈಲ್ ಪಾಕೆಟಲ್ಲಿ ಅಲ್ಲಿ ಇಟ್ಕೊಂಡು ತೊಗೊಂಡೋಗಿ ನೀವು ತುಂಬ ವೀಡಿಯೋಸ್ ಎಲ್ಲ ನೋಡಿರುತ್ತೆ ಯೂಟ್ಯೂಬಲ್ಲಿ, ಒಳಗಡೆ ಎಲ್ಲ ಪಾಕೆಟ್ ಒಳಗಡೆ ಇಟ್ಕೊಂಡು ಹೋಗಿ ತೊಗೊಂಡು ವೀಡಿಯೋಸ್ ಎಲ್ಲ ಮಾಡ್ಕೊಳ್ತಾರೆ. ಬಟ್ ಸ್ಟ್ರಿಕ್ಟಿ ಮೊಬೈಲ್ ಅಲೋ ಮಾಡೋದಿಲ್ಲ ಅವರು. ಬಟ್ ಅದು ಈ ವಿಷಯದಲ್ಲಿ ನೀವು ಏನಾದರೂ ಮೊಬೈಲ್ ತೊಗೊಳ್ಬೇಕು, ಒಳಗಡೆ ತೊಗೊಂಡೋಗ್ಬೇಕು ಅಂದ್ಕೊಂಡು ನೀವು ಹೈಡ್ ಮಾಡ್ಕೊಂಡು ತೊಗೊಂಡೋಗ್ಬೋದು. ಇದೇ ನೋಡಿ ಉಜ್ಜಯಿನಿ ಮಹಾಕಾಲ್ ಜ್ಯೋತಿರ್ಲಿಂಗ ನೋಡ್ಕೊಳಕ್ಕೆ ಎಂಟ್ರೆನ್ಸ್ ಇದು. ಸೊ ನಮ್ಮ ದರ್ಶನ ಅಂತೂ ಆಯಿತು, ಅವತ್ತು ಬೇಗನೆ ಮುಗೀತು. ಅದಾದಮೇಲೆ ಈ ಥರ ಮಹಾಕಾಲ್ ಲೋಕ್ನ ನೋಡಿಕೊಂಡು ನೋಡಿ, ನೈಟ್ ವ್ಯೂ ಎಷ್ಟು ಚೆನ್ನಾಗಿದೆ ಮಹಾಕಾಲ್ ಲೋಕ್ದು. ನಾವು ಅಲ್ಲೇ ನೈಟ್ವರೆಗೂ ಅಂದರೆ ಮಧ್ಯಾಹ್ನ ನಮ್ಮ ದರ್ಶನ ಆಯಿತು, ಸಾಯಂಕಾಲದವರೆಗೂ ಅಲ್ಲೇ ಮಹಾಕಾಲ್ ಲೋಕ್ ನೋಡಿಕೊಂಡು ಅಲ್ಲಿಂದ ಹೊರಗಡೆ ಬಂದ್ವಿ. ಇನ್ನು ಈ ಸ್ಥಳ ಪುರಾಣ ಹೇಳೋದಾದರೆ, ಉಜ್ಜಯಿನದಲ್ಲಿ ಚಂದ್ರಸೇನ ಎಂಬ ಒಬ್ಬ ರಾಜನಿದ್ದ. ಅವನು ಮಹಾನ್ ಶಿವಭಕ್ತ. ಅವನು ಪ್ರತಿನಿತ್ಯ ಶಿವನಿಗೆ ಪೂಜೆ ಮಾಡ್ತಾ ಇದ್ದ. ಇದನ್ನು ಕಂಡಂಥ ಶೃಪಾಲ ಮತ್ತು ವೃಷ್ಟಿ ಎಂಬ ರಾಕ್ಷಸರು ಶಿವನ ಶಕ್ತಿಯನ್ನು ಪಡೆಯಲು ನಗರವನ್ನು ನಾಶ ಮಾಡಲು ಮುಂದಾಗ್ತಾರೆ. ಆಗ ಅಪಾಯ ತುಂಬ ಜಾಸ್ತಿ ಆಗ್ತಾ ಇದ್ದಂಗೆ ಭಕ್ತರ ರಕ್ಷಣೆಗೆ ಭೂಮಿಯಿಂದನೇ ಶಿವನು ಮಹಾಕಾಳ ರೂಪದಲ್ಲಿ ಪ್ರತ್ಯಕ್ಷನಾಗ್ತಾನೆ. ಭಯಾನಕ ರೂಪದಲ್ಲಿ ರಾಕ್ಷಸನನ್ನು ಸಂಹಾರ ಮಾಡ್ತಾನೆ. ಭಕ್ತರ ಪ್ರಾರ್ಥನೆಯಂತೆ ಅಲ್ಲಿಯೇ ಸ್ವಯಂಭೂಲಿಂಗವಾಗಿ ಶಿವ ಬಂದು ಜ್ಯೋತಿರ್ಲಿಂಗ ಆಕಾರದಲ್ಲಿ ಸ್ಥಿರನಾಗ್ತಾನೆ. ಇದೇ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗ. ಸೊ ನಮ್ಮದು ಆ ಮಹಾಲೋಕ್ ಮಂದಿರನೆಲ್ಲ ನೋಡಿಕೊಂಡು ಹೊರಗಡೆ ಬಂದಾಗ ನೋಡಿ ಜನ ಆಲ್ಮೋಸ್ಟ್ ಕಡಿಮೆ ಆಗಿದ್ರು. ಸೊ ಅಲ್ಲಿ ದೂರದಲ್ಲಿ ಕಾಣ್ತಿದೆ ನೋಡಿ ಉಜ್ಜಯಿನಿ ಜ್ಯೋತಿರ್ಲಿಂಗ ಇರುವಂಥ ದೇವಸ್ಥಾನ ಅದು. ಸೊ ಹೀಗೆ ನಾನು ನನ್ನ ಧರ್ಮಪತ್ನಿ ಆಸೆ ಈಡೇರಿಸೋಣ ಅಂತ ಮೊದಲನೇದಾಗಿ ಓಂಕಾರೇಶ್ವರ ಜ್ಯೋತಿರ್ಲಿಂಗದ ದರ್ಶನ ಮಾಡ್ಕೊಂಡು, ಎರಡನೇದಾಗಿ ಈ ಉಜ್ಜಯಿನಿ ಜ್ಯೋತಿರ್ಲಿಂಗ ಕೂಡ ದರ್ಶನ ಆಯಿತು. ಸೊ ಈ ದರ್ಶನ ಆದಮೇಲೆ ಮತ್ತೆ ನಾವು ಮುಂದೆ ಹೋಗಿದ್ದು ಹರ್ಸಿದ್ಧಿ ಮಾತಾ ಮಂದಿರಕ್ಕೆ ಹೋಗಿದ್ದು. ಸೊ ನಾನು ಆ್ಯಕ್ಚುಲಿ ಇಲ್ಲಿಗೆ ಕರೆಕ್ಟಾಗಿ 7 ಗಂಟೆಗೆ ಮುಂಚೆನೇ ಬಂದು ನೋಡೋಣ, ಯಾಕಂದರೆ ಅಲ್ಲಿ ದೀಪಾಲಂಕಾರ ಮಾಡ್ತಾರೆ ಅಂತ ಹೇಳಿದರು. ಸೊ ಅದಕ್ಕೆ ನೋಡೋಣ ಮುಂಚೆನೇ ಅಂದ್ಕೊಂಡೆ. ಬಟ್ ಮಹಾಕಾಲ್ ಲೋಕ್ ಮಂದಿರ ನೋಡ್ಕೊಂಡು ವಾಪಸ್ ಬರೋಷ್ಟರಲ್ಲಿ ತುಂಬ ಲೇಟ್ ಆಗೋಯಿತು. ಸೊ ಮಿಸ್ ಮಾಡಿಕೊಂಡೆ. ಬಟ್ ನಾನು ಬರೋಷ್ಟರಲ್ಲಿ ಆಲ್ರೆಡಿ ಅಲ್ಲಿ ಜ್ಯೋತಿನ ಬೆಳಗಿದ್ರು, ಎಲ್ಲ ಕಡೆ ದೀಪಾಲಂಕಾರ ಮಾಡಿಬಿಟ್ಟಿದ್ರು, ದೀಪ ಆಲ್ರೆಡಿ ಉರಿತಿತ್ತು. ಸೊ ನಾನು ಆದರೂ ಹತ್ರ ಹೋಗಿ ನೋಡೋಣ ಅಂದ್ಬಿಟ್ಟು, ಈ ಜನಜಂಗುಳಿ ಇಲ್ಲಿ ತುಂಬ ಜನ ಇದ್ದರು. ಅಂದರೆ ಎಷ್ಟು ಜನ ಇದ್ರು ಅಂತ ಹೇಳೋಕ್ಕಾಗಲ್ಲ, ನಡೆಯೋಕ್ಕೆ ಕೂಡ ಅಷ್ಟೊಂದು ಕಷ್ಟ ಆಗ್ತಿತ್ತು. ಸೊ ಆದರೂ ಸರಿ ಅಲ್ಲಿ ದೀಪಾಲಂಕಾರ ನೋಡೋಕ್ಕೆ ಹತ್ರ ಹೋಗಬೇಕು ಅಂತೇಳಿ ಹತ್ರ ಹೋದೆ. ಸೊ ಇದನ್ನು ಮಾತ್ರ ನೀವು ಯಾವತ್ತೂ ಮಿಸ್ ಮಾಡ್ಕೊಳ್ಳೇಬೇಡಿ. ಈ ಉಜ್ಜಯಿನಿಗೆ ಬಂದಾಗ ನೀವು ಎಲ್ಲೇ ಇರಲಿ, ನೀವು ಯಾವುದೇ ದೇವಸ್ಥಾನದಲ್ಲಿ ಇರಿ ಉಜ್ಜಯಿನಿದಲ್ಲಿ ನೀವು, ಬಟ್ 6:30 ಆಗ್ತಿದ್ದಂಗೆ, 6 ಗಂಟೆಯಲ್ಲಿ 6:30 ಆಗ್ತಿದ್ದಂಗೆ ಈ ಹರ್ಸಿದ್ಧಿ ಮಾತಾ ಮಂದಿರ ಹತ್ರ ನೀವು ಬಂದು ಮುಂದೆ ಆ ದೀಪಾಲಂಕಾರ ನೋಡ್ಬೇಕಂದ್ರೆ ಅಲ್ಲಿ ಮುಂದೆ ಕೂತ್ಕೊಂಡ್ರೆ ನಿಮಗೆ ಆ ದರ್ಶನ ಆ ದೀಪಾಲಂಕಾರ ನೋಡೋ ಇದಿದೆಯಲ್ಲ, ಅದು ನಿಜವಾಗ್ಲೂ ಒಳ್ಳೆ ಅದೃಷ್ಟ ಮಾಡಿರ್ಬೇಕಂತೆ, ಅಷ್ಟು ಚೆನ್ನಾಗಿರುತ್ತಂತೆ ಅದು. ನಾನು ಕೇಳಿರೋ ಪ್ರಕಾರ, ನಾನು ಬೇರೆ ವೀಡಿಯೋಸ್ಗಳೆಲ್ಲ ನೋಡಿದ್ದೀನಿ, ಅದು ನೋಡಿಕೊಂಡೆ ನಾನು ಹೋಗೋಣ ಅದನ್ನು ನೋಡಿ ಕಣ್ತುಂಬಿಸ್ಕೊಳ್ಳೋಣ ಅಂತ ಹೋದರೆ ನನ್ನ ಕೈಯಲ್ಲಿ ಆಗಲಿಲ್ಲ. ಸೊ ನೋಡಿ, ಈ ಮಾತಾ ಮಂದಿರ ಒಳಗಡೆ ಬಂದಾಗ, ಹರ್ಸಿದ್ಧಿ ಮಾತಾ ಮಂದಿರ ಒಳಗಡೆ ಬಂದಾಗ ಅದು ಗರ್ಭಗುಡಿ. ಸೊ ಅಲ್ಲಿ ನೀವು ದರ್ಶನ ಮಾಡ್ಕೊಬೋದು, ನಿಮಗೆ ಏನು ತುಂಬ ಟೈಮ್ ತೊಗೊಳ್ಳಲ್ಲ. ಸೊ ಇದು ಟೆಂಪಲ್ನ ಸರೌಂಡಿಂಗ್ಸು. ಸೊ ಇಲ್ಲೆಲ್ಲ ನೋಡಿ ತುಂಬ ಜನ ಅಲ್ಲಿ ದೀಪನ ಬೆಳಗ್ತಾ ಇರ್ತಾರೆ. ಇಲ್ಲಿ ನೋಡಿದಂಗೆ ನೀವು ದೀಪನ ಬೆಳಗ್ತಿರ್ತಾರೆ. ಅಲ್ಲಿ ಸ್ತಂಭಗಳಿದೆ, ಆ ಸ್ತಂಭದಲ್ಲಿ ನೀವು ದೀಪ ಕರೆಕ್ಟಾಗಿ 7 ಗಂಟೆಗೆ ಎಲ್ಲ ದೀಪಗಳಿಗೂ ದೀಪಾಲಂಕಾರ ಮಾಡ್ತಾರೆ, ಅಂದರೆ ದೀಪಗಳನ್ನ ಬೆಳಗ್ತಾರೆ. ಸೊ ಅದೊಂದು ವೈಬ್ ಇದೆಯಲ್ಲ, ತುಂಬ ಚೆನ್ನಾಗಿತ್ತು. ನಾನು ಅಲ್ಲಿ ಟೆಂಪಲ್ ಒಳಗಡೆ ಹೋದಾಗ ಕೂಡ ಅಷ್ಟೇ, ಎಷ್ಟು ಚೆನ್ನಾಗಿತ್ತು ಅಂದರೆ ನೋಡಿ, ನೀವೇ ಕೇಳಿಸ್ಕೊಳ್ಳಿ. ನಾನು ಮುಂಚೆನೇ ಹೇಳ್ದಂಗೆ, ನಾ ಈ ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳ್ದಂಗೆ, ಈ ಹರ್ಸಿದ್ಧಿ ಮಾತಾ ಮಂದಿರ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ಒಂದು, ಅಂದರೆ 51 ಶಕ್ತಿಪೀಠಗಳಲ್ಲಿ ಇದು ಕೂಡ ಒಂದು. ಸೊ ಇದನ್ನು ದರ್ಶನ ಮಾಡಿಕೊಂಡ್ರೆ ಅಷ್ಟು ಪುಣ್ಯ ಸಿಗುತ್ತೆ ಅಂತ ಹೇಳ್ತಾರೆ. ಪುರಾಣಗಳ ಪ್ರಕಾರ ಸತಿದೇವಿಯ ದೇಹಭಾಗಗಳು ಭೂಮಿಯಲ್ಲಿ ಬಿದ್ದಾಗ ಹುಟ್ಟಾದವೇ ಶಕ್ತಿಪೀಠಗಳು. ಅದರಲ್ಲಿ ಸತಿಯ ಕೈಮಣಿಗಳು ಬಿದ್ದ ಸ್ಥಳವೇ ಹರ್ಸಿದ್ಧಿ ಶಕ್ತಿಪೀಠ ಅಂತ ಕರೀತಾರೆ. ಇಲ್ಲಿ ದೇವಿನ ಹರ್ಸಿದ್ಧಿ, ಮಹಾಕಾಳಿ, ಅನ್ನಪೂರ್ಣೇಶ್ವರಿ ರೂಪಗಳಲ್ಲಿ ಪೂಜಿಸಲಾಗುತ್ತದೆ. ನೋಡಿದ್ರಲ್ಲ, ನಾನು ಉಜ್ಜಯಿನಿಯಲ್ಲಿ ನೋಡಿದಂಥ ಜ್ಯೋತಿರ್ಲಿಂಗ ಮತ್ತು ಈ ಹರ್ಸಿದ್ಧಿ ಮಾತಾ ಮಂದಿರನ ನಿಮಗೆ ಈ ವಿಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀನಿ. ಸೊ ಈ ಉಜ್ಜಯಿನಿಯಲ್ಲಿ ಇನ್ನೂ ತುಂಬ ದೇವಸ್ಥಾನಗಳಿದೆ. ಅದರಲ್ಲಿ ಎಸ್ಪೆಷಲಿ ಕಾಲಭೈರವನ ಟೆಂಪಲ್ಲು, ಬಟ್ ಅದು ನಾನು ನೋಡೋಕ್ಕಾಗಲಿಲ್ಲ, ಟೈಮ್ ಇಲ್ದಿರೋ ಕಾರಣಗಳಿಂದ ನಾನು ನೋಡೋಕ್ಕಾಗಲಿಲ್ಲ. ಸೊ ಬಟ್ ಅಲ್ಲಿ ತುಂಬ ಜನ ಇರ್ತಾರಂತೆ, ಅಲ್ಲಿ ನಿಮಗೆ ಲೈನ್ ಕೂಡ ತುಂಬ ದೊಡ್ಡದಾಗಿರುತ್ತೆ. ಸೊ ನಿಮಗೆ ಹತ್ತಿರ ಏನಿಲ್ಲ ಅಂದರೂ 4 ರಿಂದ 5 ಗಂಟೆ ಆದರೂ ಬೇಕು ನಿಮಗೆ ದರ್ಶನ ಮಾಡೋಕ್ಕೆ ಅಂತ ಹೇಳ್ತಾರೆ. ಬಟ್ ನನ್ನ ಹತ್ರ ಅಷ್ಟೊಂದು ಟೈಮ್ ಇಲ್ದಿರೋದ್ರಿಂದ ನಾನು ಕಾಲಭೈರವನ ದೇವಸ್ಥಾನ ನೋಡೋಕ್ಕಾಗಲಿಲ್ಲ. ಸೊ ಇಷ್ಟು ಉಜ್ಜಯಿನಿಯಲ್ಲಿ ಇದು ಅಲ್ಲದಿರೋ ಇನ್ನೂ ತುಂಬ ಟೆಂಪಲ್ಗಳು ಇದೆ.
ಸೊ ನೀವು ಬಂದು ಪ್ಲ್ಯಾನ್ ಮಾಡ್ಕೊಂಡು ಬರೋವಾಗ ಅಟ್ಲೀಸ್ಟ್ ಒಂದು 2 ಡೇಸ್ ಆದರೂ ಬೇಕಾಗುತ್ತೆ. ಎಲ್ಲ ಟೆಂಪಲ್ಗಳನ್ನ ಕವರ್ ಮಾಡೋಕ್ಕೆ 2 ಡೇಸ್ ಆದರೂ ಬೇಕಾಗುತ್ತೆ. ಸೊ 2 ಡೇಸ್ನ ನೀವು ಪಕ್ಕ ಇಟ್ಕೊಂಡು ಬನ್ನಿ. ಹಾಗೆ ನೀವು ಬಸ್ ಮಾರುತಿ ನೋಡಬೇಕು ಅಂತ ಹೇಳಿದ್ರೆ ಅದು ಮುಂಚೆನೇ ಬುಕ್ ಮಾಡ್ಕೊಂಡಾದರೂ ಬನ್ನಿ. ಸೊ ಇಷ್ಟ ಆಗಿತ್ತು ಉಜ್ಜಯಿನಿ ದೇವಸ್ಥಾನದ ಜ್ಯೋತಿರ್ಲಿಂಗದ ದರ್ಶನದ ವಿವರಣೆ. ಸೊ ಇನ್ನೂ 2 ಜ್ಯೋತಿರ್ಲಿಂಗ ಆಗಿದೆ. ಮಧ್ಯಪ್ರದೇಶ 2 ಫಿನಿಷ್ ಮಾಡಿದ್ದೀನಿ. ಇನ್ನು 10 ಜ್ಯೋತಿರ್ಲಿಂಗ ಇದೆ. 10 ಜ್ಯೋತಿರ್ಲಿಂಗದ ಬಗ್ಗೆ ಕೂಡ ನಾನು ಪಕ್ಕ ವೀಡಿಯೋ ಮಾಡೇ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನನ್ನ ಕೈಲಿ ಆದಷ್ಟು ಇನ್ಫಾರ್ಮೇಷನ್ ನಾನು ಗ್ಯಾದರ್ ಮಾಡಿದ ಆಲ್ಮೋಸ್ಟ್ ಎಲ್ಲ ಇನ್ಫಾರ್ಮೇಷನ್ಸ್ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿದ್ದೀನಿ. ನಿಮ್ಗೆ ಅದಲ್ದಿರೋ ಬೇರೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇದರ ಬಗ್ಗೆ ನೀವು ಏನಾದ್ರು ಫೀಡ್ಬ್ಯಾಕ್ ಇದ್ದರೆ ಸರಿ ಅದನ್ನು ನಾನು ಕಮೆಂಟ್ಸಲ್ಲಿ ಹೇಳ್ತಾ ಹೋಗಿ. ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ. ಓಂ ಮಹಾಕಾಳಾಯ ನಮಃ.